ಹೇಳ್ತಾರೆ ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ, ಇವತ್ತಿನ ದಿವಸ ಗದಗನಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ನಮಗೆಲ್ಲ ಗೊತ್ತಿದೆ, ಈ ಉನ್ನತ ಶಿಕ್ಷಣ ಇಲಾಖೆಯ ದ್ವಂದ್ವ ನಿಲುವುಗಳನ್ನು ಖಂಡಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಕ್ವಾಲಿಫೈಡ್ ನಾನ್ ಕ್ವಾಲಿಫೈಡ್ ಅನ್ನೋದೇ ಮತ್ತೆ ನಾಳಿನ ದಿವಸ ಎಲ್ಲರೂ ಕೂಡ ಗದಗಿಗೆ ಆಗಮಿಸಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಯಾರು ಕೂಡ ಪಾಠ ಮಾಡಕ್ ಹೋಗ್ಬೇಡಿ. ದಯಮಾಡಿ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಇದು ಕೊನೆಯ ಹೋರಾಟ ಅಂತ ಹೇಳಿ ಬಹಳಷ್ಟು ಹೋರಾಟಗಳಲ್ಲಿ ಅದನ್ನೇ ಹೇಳ್ಕೊತಾ ಬಂದಿದ್ದೇವೆ. ಇದು ಕೂಡ ಮುಂದಿನ ಹೋರಾಟ ಹಿಂಗೆ ಆಗ್ಬಾರ್ದು. ದಯಮಾಡಿ ಎಲ್ಲರೂ ಕೂಡ ಈ ಪಾಠ ಮಾಡೋದನ್ನು ಬಿಟ್ಟು ಬರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಎಲ್ಲ ರಾಜ್ಯದ ಅತಿಥಿ ಉಪನ್ಯಾಸಕರಲ್ಲಿ ಅದು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ ಎಲ್ಲರೂ ಕೂಡ ಬರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಜೊತೆಗೆ ಏನು ಬೆಳಗ್ಗೆನೆ ಒಂದು ಎಷ್ಟು 10:30ಕ್ಕೆ ಎಲ್ಲರೂ ಬರಬೇಕು ಮತ್ತು ಏನು ನಿಮಗೆಲ್ಲ ಇರಲಿಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈಗಾಗಲೇ ಹೇಳಿದೆ, ಅಲ್ಲಿ ಹೋಗಿ ತಾವೆಲ್ಲರೂ ವಸತಿ ವ್ಯವಸ್ಥೆಯಲ್ಲಿ ಇರಬೇಕಂತ ಈ ಮೂಲಕ ತಮಗೆ ತಿಳಿಸ್ತಾ, ಎಲ್ಲರೂ ಕೂಡ ಕುಂಟು ನೆಪ ಹೇಳದೆ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಇದು ಕೂಡ ನೈಟ್ ಜರ್ನಿ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಬರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ. ಈಗಾಗಲೇ ನಮ್ಮ ಹೋರಾಟವನ್ನ ಈಗಾಗಲೇ ಏನು ಮಾನ್ಯ ಸಭಾಪತಿಗಳು ಇರ್ಬೋದು, ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಎಸ್ ವಿ ಸಂಕನೂರ್ ಸರ್ ಇರ್ಬೋದು, ಮತ್ತು ಜಗದ್ಗುರು ಡಾಕ್ಟರ್ ತೋಂಟದಾರ ಸಿದ್ದರಾಮ ಶ್ರೀಗಳು ಇರ್ಬೋದು, ಈಗಾಗಲೇ